ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಆಯುಧ ಪೂಜೆ ಮಾಡ್ತಾ ಇದ್ದೀವಿ ನಾವು. ಅಷ್ಟಮಿ ದಿನವೇ ಆಯುಧ ಪೂಜೆ ಮಾಡಿದ್ವಿ ನಾವು. ಯಾಕಪ್ಪ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ವಲ್ಲ, ಹಾಗಾಗಿ ಆಯುಧ ಪೂಜೆ ಮಾಡಿದ್ವಿ. ನಾವು ಯಾವುದ್ಯಾವುದಕ್ಕೆ ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ನಾನು. ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ನೋಡಿ, ನಾವು ಅಷ್ಟಮಿ ಪೂಜೆ ದಿನವೇ ಅಷ್ಟಮಿ ಪೂಜೆ ಆದಮೇಲೆ ಆಯುಧ ಪೂಜೆ ಮಾಡ್ತಾಯಿದ್ವಿ. ಆಯುಧ ಪೂಜೆ ಯಾಕಪ್ಪ ಇವರು ಇಷ್ಟು ಬೇಗ ಮಾಡ್ತಾಯಿದ್ದಾರೆ ಅಷ್ಟಮಿ ದಿನ ಅಂತ ಅನ್ಕೊತಿರ್ಬೋದು ನೀವು. ಯಾಕಪ್ಪ ಅಂದ್ರೆ ನಾವು ಅವತ್ತಿನ ದಿನ ನೈಟ್ ಊರಿಗೆ ಹೋಗ್ತಾಯಿದ್ವಿ, ಮಾರನೇ ದಿನ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅಷ್ಟಮಿ ದಿನವೇ ಮಾಡಿದ್ವಿ. ಮಿಷನ್ ಇಟ್ವಿ, ಕಂಪ್ಯೂಟರು, ಫ್ರಿಜ್ಜು ಮತ್ತು ಮೋಟ್ರು, ಟಿ ವಿ ಎಲ್ಲದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಇವಾಗ ಊದ್ಕಡ್ಡಿ ಬೆಳಗ್ತಾ ಇದ್ದೀನಿ. ಇಲ್ಲೂನೆಲ್ಲ ಎಲೆಕ್ಟ್ರಿಕ್ ಸಾಮಾನು ಇದೆ ಅಲ್ಲ, ನೀವು ತಮಾಷೆ ಅಂದ್ಕೋಬೋದು. ಬಟ್ ಎಲೆಕ್ಟ್ರಾನಿಕ್ ಸಾಮಾನು ಏನೇನು ಇರುತ್ತೆ ಅದಕ್ಕೆಲ್ಲ ಪೂಜೆ ಮಾಡ್ತೀವಿ ನಾವು. ಅದಕ್ಕೆಲ್ಲ ಪೂಜೆ ಮಾಡಿ ಇವಾಗ ನೋಡಿ ನಾನು ಮತ್ತು ಯಾವುದಕ್ಕೆ ಮರ್ತೀನಲ್ಲ ಅಂತ ಅಂದ್ಕೊಂಡೆ ಮಿಷನ್ ಪೂಜೆ ಮಾಡಿದೆ. ಅದಾದಮೇಲೆ ನಮ್ಮ ಮನೆಯವ್ರನ್ನೂ ಪೂಜೆ ಮಾಡ್ತಾಯಿದ್ದಾರೆ, ಊದಿನ ಕಡ್ಡಿ ಬೆಳಗ್ತಾ ಇದ್ದಾರೆ. ಅವರು ಬೆಳಗಿದ್ದಾದಮೇಲೆ ನಾವು ಇವಾಗ ಕಾರ್ ಪೂಜೆ ಮಾಡಬೇಕಲ್ಲ, ಕಾರು ಟೂ ವೀಲರ್ ಪೂಜೆ ಮಾಡ್ತೀವಿ. ಇವಾಗ ನೋಡಿ, ಕಾರಿಗೆ ನಾನು ಹೋಮ್ ಬರೀತಾ ಇದ್ದೀನಿ. ಮಳೆ ಇತ್ತಲ್ಲ, ಹಾಗಾಗಿ ನಾನು ಜಾಸ್ತಿ ವಿಭೂತಿದೇನೂ ಬರೆಯೋಕೆ ಆಗಲಿಲ್ಲ. ಯಾಕಂದರೆ ಎಲ್ಲ ಸೋರುತ್ತೆ, ಗಲೀಜಾಗುತ್ತೆ ಅಂತಂದು ತುಂಬ ಸಿಂಪಲ್ಲಾಗಿ ಹೋಮ್ ಬರೆದೆ. ಆ ಕಡೆ ಈ ಕಡೆ ಎಲ್ಲ 3 ಪಟ್ಟಿ ವಿಭೂತಿ ಬರೆದು ಅರಿಶಿನ ಕುಂಕುಮ ಇಟ್ಟೆ. ಒಳಗಡೆ ಗಣಪತಿ ಇದೆಯಲ್ಲ, ಆ ಗಣಪತಿಗೂ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ. ಸ್ಟೇರಿಂಗಿಗೂ ಕುಂಕುಮ ಅರಿಶಿನ ಹಚ್ಚಿ ಪೂಜೆ ಮಾಡಿದೆ. ಇವಾಗ ಟೂ ವೀಲರ್ಗೂ ಪೂಜೆ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲ ಕಡೆ ಹಚ್ತಾ ಇದ್ದೀನಿ. ನಂಬರ್ ಪ್ಲೇಟಿಗೂ ಹಚ್ತಾ ಇದ್ದೀನಿ ಅರಿಶಿನ ಕುಂಕುಮದೆಲ್ಲ. ಅದಾದಮೇಲೆ ಹಿಂದ್ಗಡೆನೂ ಹಚ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ವಿಭೂತಿ ವೀಲ್ ಇರ್ತಾವಲ್ಲ, ಗಾಲಿಗಳಿರ್ತಾವಲ್ಲ, ಅದಕ್ಕೆಲ್ಲ ಸಿಮ್ಸಿದೆ ಹಿಂಗೆ ಚುಕ್ಕಿ ಚುಕ್ಕಿ ಇರಲಂತೆ. ಯಾಕಂದ್ರೆ ಹಚ್ಚಕ್ಕಾಗಲ್ವಲ್ಲ ಅಲ್ಲೆಲ್ಲ, ಹೀಗಾಗಿ ಸ್ವಲ್ಪ ತಿಳು ಮಾಡಿ ಹಿಂಗೆ ನೋಡಿ ಹಂಗೆ ಸಿಮಿಸ್ತಾ ಇದ್ದೀನಿ ಬೆರಳಿಂದ. ಅದಾದಮೇಲೆ ಇವಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಇವಾಗ ನೋಡಿ, ನಾನು ವಿಭೂತಿ ಅದೆಲ್ಲ ಹಚ್ಚಿದ್ದಾಯ್ತು. ಈಗ ನಮ್ಮ ಮನೆಯವ್ರು ಹಾರ ಹಾಕಿದರು ಕಾರಿಗೆ ಹಾಕಿದ್ಮೇಲೆ ಇವಾಗ ಟೂ ವೀಲರ್ಗೂ ಹಾಕ್ತಾಯಿದ್ದಾರೆ ಹಾರ. ಚಿಕ್ಕದೇ ಹಾಕಿದ್ದಾರೆ ಹಾರ. ಅದು ಹಾಕಿದ್ಮೇಲೆ ಇವಾಗ ನಮ್ಮ ಮನೆಯವರು ಊದಿನ ಕಡ್ಡಿ ಒಳಗಡೆ ಗಣಪ ಇದ್ದಾನಲ್ಲ, ಗಣಪಗೆ ಆರತಿ ಮಾಡ್ತಾಯಿದ್ದಾರೆ, ಬೆಳಗ್ತಾ ಇದ್ದಾರೆ. ಸ್ಟೇರಿಂಗ್ ಬೆಳಗ್ತಾ ಇದ್ದಾರೆ. ಅದಾದಮೇಲೆ ಟೂ ವೀಲರ್ಗೂ ಬೆಳಗ್ತಾರೆ ಇವಾಗ ನಿಂತ್ಕೊಂಡು. ನೋಡಿ, ಟೂ ವೀಲರ್ಗೂ ಊದ್ಕಡ್ಡಿ ಬೆಳಗ್ತಾ ಇದ್ದಾರೆ. ಅದಾದಮೇಲೆ ಈಗ ಕರ್ಪೂರ ಬೆಳಗ್ತಾ ಇದ್ದಾರೆ ಕಾರ್ ಮುಂದೆ ನಿಂತು. ಕುಂಬಳಕಾಯಿ ಇದೆಲ್ಲ, ಕುಂಬಳಕಾಯಿ ಮೇಲೆ ಇಟ್ಟು ಕಾರ್ ಬೆಳಗ್ತಾ ಇದ್ದಾರೆ. ಈ ಕಡೆ ಬರ್ತಾಯಿದ್ರು, ಈ ಕಡೆ ಬೇಡ, ಒಂದು ರೌಂಡ್ ಹಾಕಿ ಬನ್ನಿ ಅಂತಂದು ಅಂದೆ ನಾನು. ಹಾಗಾಗಿ ನಮ್ಮ ಮನೆಯವ್ರು ಆ ಕಡೆಯಿಂದ ಹೋಗಿ ಈ ಕಡೆ ಬಂದು ಟೂ ವೀಲರ್ಗೂ ಆರತಿ ಮಾಡ್ತಾರೆ. ಆರತಿ ಮಾಡಿ ಇವಾಗ ಕುಂಬಳಕಾಯಿ ಹೊಡಿತಾರೆ ನಮ್ಮ ಮನೆಯವರು. ನೋಡಿ, ಬಂದರು, ಒಂದು ರೌಂಡ್ ಹಾಕಿ. ತುಂಬ ಇಕ್ಕಟ್ಟು, ಚಿಕ್ಕದು ಜಾಗ ಆ ಕಡೆ ಬರೋಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ನಿಧಾನಕ್ಕೆ ಬಂದರು. ಬಂದಾದಮೇಲೆ ಇವಾಗ ನೋಡಿ ಟೂ ವೀಲರ್ಗೂ ಆರತಿ ಮಾಡ್ತಾರೆ. ಆರತಿ ಮಾಡಿದ್ದಾದಮೇಲೆ ಇವಾಗ ಕುಂಬಳಕಾಯಿ ಹೊಡಿತಾರೆ. ನೋಡಿ, ಒಂದೇ ಶಾಟಿಗೆ ಹೊಡೆದ್ಬಿಟ್ರು ನಮ್ಮ ಮನೆಯವರು. ನೋಡಿ, ಹೊಡೆದ್ಬಿಟ್ರು, ಚೆನ್ನಾಗಿ ಹೊಡೆದ್ರು. ಹಾಗಾಗಿ ಈಗ ಬದಲು ಇಡ್ತಾರೆ. ಬಲಗೈ ಹಿಡ್ದು ಆ ಕಡೆ ಇಡ್ತಾಯಿದ್ರು. ನಾನು ಕಾರ್ ಮುಂದೆ ಇಡಿ ಅಂತ ಹೇಳಿದೆ. ಹಾಗಾಗಿ ಬಲಗೈದು ಎಡಗಡೆ ಇಡಬೇಕು, ಎಡಗೈದು ಬಲಗಡೆ ಇಡಬೇಕು. ಇಟ್ಟಾದ್ಮೇಲೆ ಕೈಯೆಲ್ಲ ಕುಂಕುಮ ಆಗಿತ್ತಲ್ಲ ತೊಳ್ಕೊಂಬಂದರು. ನಮಸ್ಕಾರ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಇವಾಗ ನೋಡಿ ಎಲ್ಲ ಇಟ್ಟು ಇವಾಗ ನಮ್ಮ ಮನೆಯವರು ಒಂದು ರೌಂಡು ಪೂಜೆ ಆಯ್ತಲ್ಲ, ಒಂದು ರೌಂಡು ಹೋಗಿದ್ರು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಆಯುಧ ಪೂಜೆ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್, ಹ್ಯಾಪಿ ದಸರಾ.